ಬೇಸಿಕಲಿ ಇವ್ರದ್ದು ಏನಂದರೆ ದುಡ್ಡಿನ ಅವಶ್ಯಕತೆ ಇದೆ. ಸೇಮ್ ಹಿಂದೆ ಇದ್ದಾರೋ ಸೇಮ್ ಥರ ಅವ್ರಿಗೆ ಡ್ರಿಂಕಿಂಗ್ ಹ್ಯಾಬಿಟ್ಸ್ ಇದೆ. ಅದಕ್ಕೆಲ್ಲ ದುಡ್ಡಿನ ಅವಶ್ಯಕತೆ ಇದ್ದಾಗ ಈಸಿಯೆಸ್ಟ್ ಮನಿ ಎಲ್ಲಿ ಸಿಗ್ಬೋದು ಅನ್ನೋದು ದೇವಸ್ಥಾನ ಹುಂಡಿ ಅಂತ ಅವರು ಎಂಪಿಕೆ ಮಾಡಿಕೊಂಡು ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ ಕಳ್ತನ ಮಾಡಲಿಕ್ಕೆ ಒಂದ್ಸತಿ ಕಳ್ತನ ಮಾಡಿದರೆ ಸೆಕೆಂಡ್ ಟೈಮ್ ಅಟೆಂಪ್ಟು ಮಾಡಿದ್ದಾರೆ. ಆಲಂದ್ ತಾಲೂಕಾ ಕೆರೂರ ಗ್ರಾಮದಲ್ಲಿ ಬೀರಲಿಂಗೇಶ್ವರ ದೇವಸ್ಥಾನ ಅಂತ ಇದೆ. ಅದು ಹುಂಡಿಯನ್ನು ಈ ಏಪ್ರಿಲ್ ತಿಂಗಳಲ್ಲಿ ಒಂದ್ಸತಿ ಕಳುವಾಗುತ್ತೆ. ಅದರಲ್ಲಿ 90,000 ಅಂದಾಜು 90,000 ರೂಪೀಸ್ ಇರುವಂಥ ಹಣವನ್ನು ಕಳ್ತನ ಮಾಡ್ಕೊಂಡು ಹೋಗಿರ್ತಾರೆ ಹುಂಡಿಯನ್ನು. ತದನಂತರ ಮತ್ತೆ ಅದು 7 ಮಂತ್ಸ್ ಆದಮೇಲೆ ಮತ್ತೊಮ್ಮೆ ಆ ಹುಂಡಿಯಲ್ಲಿ ಕಳ್ಳತನ ಮಾಡಲಿಕ್ಕೆ ಅಟೆಂಪ್ಟ್ ಆಗಿರುತ್ತದೆ. ಬಟ್ ಯಾವುದು ದುಡ್ಡು ಹೋಗಿರುವುದಿಲ್ಲ. ತದನಂತರ ಮತ್ತೆ ಸೆಕೆಂಡ್ ಕೇಸ್ ರಿಜಿಸ್ಟರ್ ಆಗಿದೆ. 2 ಕೇಸಸ್ ಒಂದೇ ಸತಿ ಈ ಬರೀ ಈ ಕೆರೂರು ಗ್ರಾಮದಲ್ಲಿ ಬೀರಲಿಂಗೇಶ್ವರ ದೇವಸ್ಥಾನದಲ್ಲಿ ಒಂದು ಕಳ್ಳತನ ಆಗಿರುವುದು ಮತ್ತು ಇನ್ನೊಂದು ಅಟೆಂಪ್ಟ್ ಆಗಿರುವುದು 2 ಕೇಸ್ ರಿಜಿಸ್ಟರ್ ಆಗಿರುತ್ತದೆ. ಬಟ್ ಸೆಕೆಂಡ್ ಟೈಮ್ ಮಾಡಿದಾಗ ನಮಗೊಂದು ಕೆಲವೊಂದು ಲೀಡ್ಸ್ ಸಿಕ್ಕಿದೆ. ಆ ಲೀಡ್ಸ್ ಮೇಲೆ ನಾವು ಪತ್ತೆ ಮಾಡಲಿಕ್ಕಂತ ನಮ್ಮ DYSP ಅವರ ಆಲಂದ್ ತಮರಾಯ ಪಾಟೀಲ್ ಅವರ ಗೈಡೆನ್ಸಲ್ಲಿ PI CPI ಆಲಂದ್ ಇನ್ಚಾರ್ಜ್ ಈಗ ಕೋಡ್ಲಾನೆ ಇದ್ದಾರೆ ಅವರು ಮತ್ತು ಸವಿತಾ PSI ಅವರು ಮತ್ತು ಅವ್ರ ಟೀಮ್ ಆಗಿರುವಂಥ ಯಲ್ಲಪ್ಪ, ಚಂದ್ರಕಾಂತ್, ರತನ್, ಮಂಜುನಾಥ್, ಹುಲಿಕಂಠರಾಯ, ಮಾಳಪ್ಪ, ಕಾಸಿಂ ಇವರೆಲ್ಲ ಒಂದು ಟೀಮ್ ಆಗಿ ಅದು ಊರಲ್ಲೇ ಕ್ಯಾಂಪ್ ಮಾಡಿ ಅವ್ರು ಯಾರ್ಯಾರು ಈ ಥರ ಮಾಡ್ತಿದ್ದಾರೆ ಅಂತ ಎಲ್ಲರಿಗೂ ಮಾಹಿತಿ ಕಲೆ ಹಾಕಲಾಗಿ ಅದರಲ್ಲಿ 4 ಜನ ಈ ಕೆಲಸ ಮಾಡಿದ್ರು ಅಂತ ನಮ್ಗೆ ಗೊತ್ತಾಗಿದೆ. ಅದು ಡೀಟೇಲ್ಸ್ ನೋಡಲಾಗಿ ವೀರೇಶ್ ತಂದೆ ಪರಮೇಶ್ವರ್ ಅಂತ, ಗಣಪತಿ ತಂದೆ ನಾಗಪ್ಪ, ಲಾಡಪ್ಪ ತಂದೆ ಶರಣಪ್ಪ ಮತ್ತು ಅನಿಲ್ ಕುಮಾರ್ ಅಂತ ಇವರೊಟ್ಟು 4 ಜನ ಈ ಕಳ್ಳತನ ಅಲ್ಲಿ ಭಾಗಿಯಾಗಿರೋದು ಕಂಡು ಬಂದಿದೆ. ಅವ್ರನ್ನ ನಾವು ವಶಪಡಿಸಿಕೊಂಡು ವಿಚಾರಣೆ ಮಾಡಿ ಅವ್ರನ್ನ 31,200 ರೂಪೀಸ್ ಅಮೌಂಟನ್ನು ಅವ್ರ ಕಡೆಯಿಂದ ಜಪ್ತಿ ಪಡಿಸ್ಕೊಂಡಿದ್ದೇವೆ. ಆ 4 ಜನ ಆರೋಪಿತರನ್ನು ನಾವು ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದು ಇರುತ್ತದೆ. ಇದು ಪದೇ ಪದೇ ಆಗ್ತಾ ಇರೋದ್ರಿಂದ ಫಸ್ಟ್ ಟೈಮ್ ಆಗ್ತಾ ಇರೋದ್ರಿಂದ ನಾವು ಅಷ್ಟು ಗಮನ ಕೊಡೋಕ್ಕಾಗಲ್ಲ. ಬಟ್ ಸೆಕೆಂಡ್ ಟೈಮ್ ಅಟೆಂಪ್ಟ್ ಆದಾಗೂ ಬಿಕಾಸ್ ಟೆಂಪಲ್ ಅನ್ನೋದು ಎಮೋಷನಲ್ ಇಶ್ಯೂ ಆದಾಗ ಸ್ವಲ್ಪ ಸೀರಿಯಸ್ ಆಗಿ ತಗೊಂಡು ಪತ್ತೆ ಮಾಡ್ಲಿಕ್ಕೆ ಹೋದಾಗ 4 ಜನ ಕಳ್ಳತನ ಮಾಡಿರೋದು ಒಪ್ಕೊಂಡಿರ್ತಾರೆ. ಇವರ ಹಿಂದೆ ಏನು ಕೇಸಸ್ಸು ಫಸ್ಟ್ ಟೈಮ್ ಆಫೆಂಡರ್ ಪ್ರಕರಣ ಆಗಿರುವುದಿಲ್ಲ.